ಆಹಾ, ಎಷ್ಟೊಂದು ಪ್ರಶಾಂತವಾಗಿದೆ ಈ ವಾತಾವರಣ. ಈ ವಾತಾವರಣ ನೋಡುತ್ತಲಿದ್ರೆ ನನ್ನೆರಡು ಕಣ್ಣುಗಳು ಸಹ ಸಾಲದು. ಜುಳು ಜುಳು ಹರಿತಾ ಇರೋ ನೀರು, ಶ್ರೀಗಂಧದ ಸಿಹಿಯಿಂದ ತುಂಬಿಕೊಂಡು ನಿಂತಿರೋ ಗಿಡ ಮರಗಳು, ಕುಹು ಕುಹು ಎಂದು ಕೂಗ್ತಾ ಇರೋ ಕೋಗಿಲೆ, ಹಕ್ಕಿ ಪಕ್ಷಿಗಳ ಕಲರವಲಾಗ್ಯದಂತೆ ನೃತ್ಯ ಮಾಡ್ತಾ ಇರೋ ನವಿಲು, ಇದೆಲ್ಲ ತಣ್ಣನೆಯ ತಂಗಾಳಿ ಸೂಸ್ತಾ ಇದೆ. ಈ ತಣ್ಣನೆ ತಂಗಾಳಿಯಲ್ಲಿ ಮನ ತಂಪಾಗಬೇಕಾದ್ರೆ ಹಾಡಿಗ ಹಾಡಿ ಕುಣಿಯಲೇಬೇಕು. हम प्यार करने वाले दुनिया से न डरने वाले, दुनिया से न डरने वाले, प्यार करने वालों को बुला लेंगे, प्यार लेने वाले मर जाएंगे, प्यार करने वालों को बुला लेंगे, प्यार लेने वाले मर जाएंगे। ಈ ಸುಂದರ ಸಿಹಿಯಿಂದ ಸವಿತ ಸಮಯ ಕಳೆದದ್ದೇ ಗೊತ್ತಾಗ್ಲಿಲ್ಲ. ಓಹೋ, ವೇಳೆ ಬಹಳ ಆಯ್ತು. ಮನೆಯಲ್ಲಿ ಅನ್ನ ಕಾಯ್ದಿರಬೇಕು. ये ब्लैक कोबरा शर्त कहाँ से मर गया ये बच्चा? ಯಾರೋ ನೀನು? ಅವನನ್ನು ಏಕೆ ಕೊಂದೆ? मैं कौन? मैं कौन है? मगर कुछ मेरे विषय में आया तो तू भी जाएगा। एक जिंदगी के मारा आदमी नहीं। तू कपड़ी तो लड़के आप यहाँ पाठ करम। बात नहीं, स्टेशन से आप शिक्षा करता है मैं काम। अब जहाँ तक बात है तुम्हारा, ಈ ಲೋಪಕ್ಕೆ ಬಾಯಿಂದ ಹೇಳಿದ್ರೆ ಕೇಳುತ್ತಿಲ್ಲ. ಪೊಲೀಸರಿಂದ ಬೆಂಡೆತ್ತಬೇಕು ಈ ಬದ್ಮಾಶ್ಗೆ. ಹಲೋ ಮೇಡಮ್, ನಿಲ್ಲು. ಆವೇಶದಲ್ಲಿ ಅಪಾಯ ತಂದುಕೊಳ್ಳಬೇಡಿ. ನಿಲ್ಲು? ನೀನು ಕನ್ನಡ ನಿಲ್ಲು ಎಂದು ಹೇಳುವಿಯ? ಹಾಗಾದ್ರೆ ನಿನಗೆ ಕನ್ನಡ ಮಾತನಾಡಕ್ಕೆ ಬರುತ್ತೆ? ಕನ್ನಡ ಕನ್ನಡ ಮಣ್ಣಿನಲ್ಲಿ ಹುಟ್ಟಿ ಕನ್ನಡ ನದಿ ಕಾವೇರಿ ನೀರು ಕುಡಿದ ದೇಹ ಇದು. ಕನ್ನಡ ಅಷ್ಟಲ್ಲ, ಸಕಲ ಭಾಷೆಗಳಲ್ಲಿ ಪ್ರವೀಣನಾದ ನಾನು ಹೆಚ್ಚು ನಾಯರಂತ ಹೆಚ್ಚು ಮಾತನಾಡುವ ನಿನ್ನಂತ ಏನಿನ ಶೀಲಹರಣ ಮಾಡಲು ಬರ್ತದೆ. ಏನಂದೆ? ಇಲ್ಲಿವರೆಗೆ ಏನು ಅಂದಿಲ್ಲ, ಇನ್ಮೇಲೆ ಅನ್ನುತ್ತೇನೆ. ನೀನು ಪಾಳೆಗಾರನ ತಂಗಿ ನನ್ನನ್ನು ಸ್ಟೇಷನ್ ಹಾಕ್ತೀಯಾ ಅಂದ್ರೆ ಆ ಸ್ಟೇಷನ್ ನಿಮ್ಮ ಅಪ್ಪಂದ ಇಲ್ಲ ಸರ್ಕಾರವೇ ನಿಮ್ಮ ಸ್ವತ್ತು ಎಂದು ತಿಳಿದುಕೊಂಡಿರುವೆಯಾ? ಈ ಪಾಳೆಗಾರನ ತಂಗಿ ಮನಸ್ಸು ಮಾಡಿದ್ರೆ ನಿನ್ನಷ್ಟೇ ಅಲ್ಲ, ನಿನ್ನಂತ ನೂರಾರು ಜನರನ್ನ ನಿಮಿಷದಲ್ಲೇ ಒಂದು ಒಳ ಹಾಕುವಳು. ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್, ವೆರಿ. ಎಲಬಿಲ್ಲದ ನಾಲಿಗೆ ಎಂದು ನೀತಿ ಬಿಟ್ಟು ಮಾತನಾಡಬೇಡ. ಮರ್ಯಾದೆಯಿಂದ ಮಾತನಾಡುವುದನ್ನ ಕಲಿತುಕಾರ ಅಪ್ಪರ್ತಿ. ನನಗೆ ಪೋರಿಕೆ ಎಂದಲ್ಲ, ಈ ಮಾತು ನಂಗೆ ತುಂಬಾನೇ ಪ್ರೀತಿ. ಬಟ್ ಪ್ರೀತಿ ಪ್ರೇಮ ಜಾತಿ ಮತ ಗೊತ್ತಿಲ್ಲ ಹೋಗಲಿ. ನೀನು ಪಾಳೆಗಾರನ ತಂಗಿ ಆದ್ರೆ ನನಗೇನು ಆ ಸುರಲೋಕದ ಸುಂದರ ತಿಳಿದುಕೊಂಡಿರುವೆ, ಇಲ್ಲ ಈ ಭೂಲೋಕದ ದೇವತೆ ತಿಳಿದುಕೊಂಡಿರುವೆ? ನಮ್ಮಂತ ಹರಿಯದ ಹುಡುಗಿಯರನ್ನ ನೋಡಿ ಅವರ ಹಣಕ್ಕಾಗಿ ಆಸೆ ಪಟ್ಟು ಪ್ರೀತಿಸುತ್ತೇನೆಂದು ನಾಟಕ ಮಾಡೋ ನಿಮ್ಮಂತ ಲೋಫರ್ಗಳು ಸಾಕಷ್ಟಿದ್ದಾರೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನೀನು ಹೆಣ್ಣಲ್ಲ, ಹೆಣ್ಣಿನ ವಯಸ್ಸಿನವರು ಮಾರಿ
ನಿಮ್ಮಣ್ಣ ಪಾಳೆಗಾರನಿರುವನು ಯಾತಕ್ಕೆ ಗೊತ್ತಾ? ಈ ಸಮಾಜ ಸೇವೆ ಮಾಡೋದಕ್ಕಲ್ಲ. ಹಣ್ಣದ ಮನೆಯಲ್ಲಿ ಹುಚ್ಚರಾಗಿ ಹಾರಾಡುವ ಹದ್ದು ನೀನು. ಲೇ, ನಿನ್ನ ಮೈ ಮೇಲಿರುವ ಬಟ್ಟೆವನ್ನು ನೋಡಿಕೋ. ಅರ್ಧ ಬಟ್ಟೆ ಹಾಕಿಕೊಂಡು ತಿರುಗಾಡ್ತಿರೋ ನೀನು ಒಂದು ಹೆಣ್ಣ. ನಿನ್ನನ್ನು ಹೆಣ್ಣನ್ನು ಕರೆಯವನೇ ನಾ ಮರ್ದ. ನೀನು ಮನೆಗೆ ಹೋಗಿ ನಿಮ್ಮ ಅಣ್ಣನಿಗೆ ಹೇಳು ಒಂದು ಒಳ್ಳೆ ಸೀರೆ ಕೊಡಿಸು ಅಂತ. ಆ ಸೀರೆ ಕುಂಸವನ್ನು ಕಟ್ಟುಕೊಂಡು ಈ ಭಾರತ ನಾರಿಯಾಗಿ ಬಾಳು ಈ ಭೂಮಿ ಮೇಲೆ. ಅರ್ಧ ಬಟ್ಟೆ ಹಾಕಿಕೊಂಡು ತಿರುಗಾಡಿದ್ರೆ ಜೂನಿಯರ್ ಬೇಲೂರು ಸೆಲಬಾಲಿಕೆ ಅಂತೆ ಬೆತ್ತಲಾಗಿ ಬಿಡ್ತೀಯ. ಹಾಗೆ ನೀನು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಆ ಪೊಲೀಸರಿಗೆ ನಾನು ಸಿಗುವುದಿಲ್ಲ. ನನ್ನನ್ನು ಹುಡುಕಲು ಅವರಿಗೆ ಬಹಳ ಕಷ್ಟವಾಗುತ್ತದೆ. ನಾಳೆ ನಾನೇ ನೇರವಾಗಿ ಹೋಗಿ ಭೇಟಿ ಆಗುತ್ತೇನೆ. ನೀನ್ ಏನು ಯೋಚಿಸಬೇಡ. जंगल में रंग रंग लड़की मिला तो प्यार करना है. जंगल में रंग रंग लड़की मिला तो प्यार करता है. और एक बुढ़ी हट है तो खत्म करना है. ಒಂದೊತ್ತಿನ ತೋಳಿಗೂ ಗತಿಲ್ಲದ ಗತಿ ನೀನು ನನ್ನ ವರ್ಚಸ್ಸೇನು ಅಂತ ತಿಳಿಯದೆ ನನಗೆ ಬುದ್ಧಿ ಹೇಳಿ ಹೋದಿಯಾ? ನಿನ್ನ ಒಂದೊಂದು ಮಾತುಗಳು ನನ್ನೆದೆಯಲ್ಲಿ ಅಚ್ಚಳಿಯದೆ ಬೆಚ್ಚಗೆ ಉಳಿದಿದೆ. ನೋಡ್ತಾ ಇರು. ನಮ್ಮಣ್ಣನಿಗೆ ಹೇಳಿ ನಿನ್ನನ್ನ ಏನೇ ಮಾಡಿಸ್ತೀನಿ ಅಂತ ನಿನ್ನ ಬಾಡಿನಲ್ಲಿ ಬಿರುಗಾಳಿ ಎಬ್ಬಿಸಿ ನಿನ್ನ ಪ್ರಾಣ ತೆಗೆಯದೆ ಹೋದ್ರೆ ನನ್ನ ಹೆಸರು ಪಾಳೆಗಾರ ಜಯರಾಜನ ತಂಗಿ. ಜಯ ಜಯ ಜಯ